ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾನೇ ರುಚಿಯಾಗಿರುತ್ತೆ. ಇದಂತೂ ಮೊಸರನ್ನದ ಜೊತೆಗೆ, ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಈಗ ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಅದ್ಭುತವಾಗಿರುತ್ತೆ ಇದಂತೂ ರುಚಿ. ಒಂದ್ಸಲ ನೀವು ಟೇಸ್ಟ್ ಮಾಡಿದ್ರೆ ಪದೇ ಪದೇ ಮಾಡಿ ತಿಂತೀರಾ. ನೋಡಿ, ಇಲ್ಲಿ ನಾನು ತೊಗಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಹುಳಿ ಮಾವಿನಕಾಯಿ ಕೂಡ ತಗೋಬಹುದು. ಸ್ವಲ್ಪ ಕರಿಬೇವು, ಹಾಗೆ ಸಾಸಿವೆ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆ ರಸ, ಸ್ವಲ್ಪ ಹುಣಸೆ ರಸ ತಗೊಂಡಿದ್ದೀನಿ. ಹಾಗೆ ಜೀರಿಗೆ, ಸ್ವಲ್ಪ ಅಕ್ಕಿ, ಅರಿಶಿನ, ಹಿಂಗು, ಸ್ವಲ್ಪ ಅಚ್ಚ ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಒಗ್ಗರಣೆಗೆ. ನೋಡಿ, ನಾನು ಮಾವಿನಕಾಯಿನ ಈ ರೀತಿ ದಪ್ಪ ದಪ್ಪಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಈಗ ಇದು ಒಂದೊಂದೇ ಹುರ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆನ ಮೊದಲಿಗೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದನ್ನ, ಪೌಡರ್ನ. ಆಗ್ಲೇ ಅದು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು. ಈಗ ಸಾಸಿವೆ ಹುರ್ಕೊಂಡಾಗಿದೆ. ಈಗ ಮೆಂತ್ಯ ಹಾಕೊಳ್ಳೋಣ. ಮೆಂತ್ಯ ಅರ್ಧ ಸ್ಪೂನು. 1 ಸ್ಪೂನು ಸಾಸಿವೆ ಆದರೆ ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ತಗೊಳ್ತಾ ಇದ್ದೀನಿ. ಮೆಂತ್ಯನೂ ಸಹ ನಿಧಾನವಾಗಿ ಲೋ ಫ್ಲೇಮಲ್ಲೇ ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಚಿಟಪಟ ಅನ್ಬೇಕು. ಮೆಂತ್ಯನ ಹುರ್ಕೊಂಡ ನಂತರ ಕಡಲೆಬೇಳೆ, ಉದ್ದಿನ ಬೇಳೆನೂ ಸಹ ಹಾಕ್ಕೊಂಡು ಅದನ್ನು ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳೋಣ. ನೋಡಿ, ಈಗ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಸ್ಪೂನ್ ಆಗೋಷ್ಟು ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿ ಬಂದು ಥಿಕ್ನೆಸ್ಗೋಸ್ಕರ. ಇದನ್ನು ಸಹ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ನಂತರ ನಾವು ಕರಿಬೇವನ್ನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು. ನೀವು ಬೇಕಾದರೆ 1.5 ಸ್ಪೂನ್ ಕೂಡ ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ. ನಾನಿಲ್ಲಿ 1 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದು ಸೈಡ್ ಇಟ್ಕೊಳ್ಳೋಣ. ಈಗ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನೊಂದು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ತಣ್ಣಗಾದ ನಂತರ ನಾವು ಇದನ್ನ ಪೌಡರ್ ಮಾಡ್ಕೊಂಡು ಬರೋಣ. ನೋಡಿ, ಈಗ ಎಲ್ಲವೂ ತಣ್ಣಗಾಗಿದೆ. ಇದನ್ನ ಒಂದ್ಸಲ ನುಣ್ಣಕ್ಕೆ ಪೌಡರ್ ಮಾಡ್ಕೊಂಬರೋಣ. ತುಂಬ ನುಣ್ಣಗೆ ಬೇಡ, ಒಂದು ಹದಕ್ಕೆ ನೋಡಿಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ. ತುಂಬ ತರ್ತರಿಯಾಗೂ ಬೇಡ, ಹಾಗೆ ತುಂಬ ನುಣ್ಣಕ್ಕೂ ಬೇಡ. ನೋಡಿ, ಈ ಅದಕ್ಕೆ ಪೌಡರ್ ಮಾಡ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಬನ್ನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದು ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಿಡಿಯುತ್ತೆ ಈಗ ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಮಾಡಲಿಕ್ಕೆ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಪ್ರಮಾಣ ಬಂದು ಹೆಚ್ಚಿಗೆ ಇರಬೇಕು. ಜೀರಿಗೆ ಒಂದು ಸ್ವಲ್ಪ ಇದ್ರೆ ಸಾಕಾಗುತ್ತೆ. ಹಾಗೆ ಒಂದು 10 ರೂಪಾಯಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಬಂದು ಆಪ್ಷನಲ್ಲು. ನಿಮಗೆ ಬ್ರಾಹ್ಮಣರ ಸ್ಟೈಲಲ್ಲಿ ಮಾಡ್ಕೋಬೇಕು ಅಂತಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ನನಗೆ ಬೆಳ್ಳುಳ್ಳಿ ಇಷ್ಟ ಆದ್ದರಿಂದ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ನಂತರ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ದಪ್ಪ ದಪ್ಪಕ್ಕೆ ಹಚ್ಕೊಂಡಿದ್ವಲ್ಲ ಮಾವಿನಕಾಯಿ, ಅದನ್ನು ಹಾಕ್ಕೊಳ್ಳೋಣ. ಪೀಸಸ್ ಸ್ವಲ್ಪ ದಪ್ಪಕ್ಕಿದ್ರೂ ಇದು ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಇರಲಿ. ಮಾವಿನಕಾಯಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹುಣಸೆ ರಸ ಹಾಕ್ಕೊಳ್ತೀನಿ. ನೀವು ಹುಳಿ ಎಷ್ಟು ನಿಮ್ಗೆ ಇಷ್ಟ ಆದರೆ ನೋಡಿಕೊಂಡು ಹುಳಿ ಮತ್ತು ಉಪ್ಪು ಖಾರದೆಲ್ಲ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಹುಳಿನ ಬಳಸ್ತಾ ಇದ್ದೀನಿ. ನಮ್ಮನೇಲಿ ಹುಳಿ ಯಾರು ತಿನ್ನಲ್ಲ, ಹಾಗಾಗಿ ನೋಡಿಕೊಂಡು ನೀವು ಬಳಸ್ಕೋಬೋದು. ಅದೆಲ್ಲ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮಸಾಲ ಪೌಡರು, ಮಾವಿನಕಾಯಿ ಬಿಸಿ ಮಾವಿನಕಾಯಿ ಪೌಡರು, ಅದನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲೊಂದು 3 ಸ್ಪೂನ್ ಹಾಕ್ಕೊಂಡು ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ನಂತರ ನಾನು ಬೇಕು ಅಂದರೆ ಮಾತ್ರ 1 ಸ್ಪೂನ್ನ ಹಾಕ್ಕೊಳ್ತೀನಿ. ಇದೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೋಬೋದು. ಈಗ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ನೋಡಿ, ತೆಳ್ಳಗೆ ಇರಬೇಕು ಇದು. ಇದು ಕುದೀತಾ ಕುದೀತಾ ಥಿಕ್ನೆಸ್ ಅನ್ನೋದು ಬರುತ್ತೆ. ನನಗೀಗ ಇನ್ನೂ 1 ಸ್ಪೂನು ಬೇಕು ಅನ್ನಿಸ್ತಿದೆ, ಹಾಗಾಗಿ ನಾನು ಇನ್ನೊಂದು ಸ್ಪೂನ್ನ ಆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನಿಮಗೆ ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ತುಂಬ ಸಿಂಪಲ್ ಆಗಿದ್ರೂ ಕೂಡ ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಇದು. ನೋಡಿ, ಈಗ ಚೆನ್ನಾಗಿ ಕುದ್ದು ಒಳ್ಳೆ ಥಿಕ್ನೆಸ್ ಅನ್ನೋದು ಬಂದಿದೆ. ಕಾಣಿಸ್ತಿದೆಯಲ್ಲ ನಿಮಗೆ, ಗೊಜ್ಜು ಟೈಪಲ್ಲಿ ಇದೆ. ಈ ಖಾರದ ಪುಡಿ ಗೊಜ್ಜು ಅದೆಲ್ಲ ಮಾಡ್ತೀವಲ್ಲ ಆ ಟೈಪಲ್ಲಿ ಬರುತ್ತೆ. ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಹುಳಿ ತಿಂತೀವಿ ಅನ್ನೋದಾದ್ರೆ ನೀವು ಹುಳಿ ಮಾವಿನಕಾಯಿನ ಸಹ ಯೂಸ್ ಮಾಡ್ಕೋಬೋದು.
ನಾನಿಲ್ಲಿ ತೋಪಪೊರಿ ಯೂಸ್ ಮಾಡಿದ್ದೀನಿ. ಆಕ್ಚುಲಿ ತೋಪಪೊರಿ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ. ನಾವು ಹುಣಸೆ ಹುಳಿ ಬೇರೆ ಹಾಕ್ಕೊಳ್ತೀವಲ್ಲ, ಸೊ ಅದಕ್ಕೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈಗ ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಫೇಮಸ್ ಇದು. ತುಂಬಾ ಕಡೆ ಫೇಮಸ್ ಇದು. ಬಳ್ಳಾರಿ ಮತ್ತೆ ಕೆಲವೊಂದ್ ಕಡೆ ಫೇಮಸ್ ಇದು. ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ರೆಡಿಯಾಗಿದೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಪದೇ ಪದೇ ಮಾಡಿ ತಿಂತೀರಾ. ಅಷ್ಟು ಚೆನ್ನಾಗಿರುತ್ತೆ ಇದು. ಮಾವಿನಕಾಯಿ ಇಷ್ಟಪಡೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಮೊಸರನ್ನದ ಜೊತೆ ನೆಂಚ್ಕೊಂಡು ತಿನ್ಲಿಕ್ಕೂ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿರುತ್ತೆ ಇದು. ಮರಿದೆ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.